इन्हों मेंबरिच नहीं, आस्ती घोषणा नहीं करे कर बोले थे तो इनको मेंबरिच का आदेश है। और अगर उन्होंने नहीं करें, अगर ये नहीं थी करको उनको अगर वो प्रूव हुआ तो कोर्ट उनको डिस्क्वालीफाई और एक बार री इलेक्शन हो भी सकता बीजापुर का। टीवी न्यूज पर स्वागत है आप सभी दर्शकों का। मैं हूं आपके साथ सिमरन। ಪತ್ರಿಕೋದ್ಯಮದ ಎಲ್ಲ ಹಿರಿಯ ಪತ್ರಕರ್ತರಿಗೆ ನಾನು ಈ ಪ್ರಸ್ತುತಿಗೆ ಸ್ವಾಗತ ಮಾಡುತ್ತಾ ಮತ್ತು ನಾಳೆ ಜನವರಿ 26 ಗಣರಾಜ್ಯೋತ್ಸವ ಶುಭಾಶಯಗಳು ಮುಂಚಿತವಾಗಿ ತಮಗೆ ಶುಭಾಶಯಗಳನ್ನು ಕೋರುತ್ತಾ ಈ ಪ್ರೆಸ್ ಮೀಟ್ ಅನ್ನು ಪ್ರಾರಂಭಿಸಲು ತಮ್ಮ ಅನುಮತಿಯೊಂದಿಗೆ ಪ್ರಾರಂಭಿಸುತ್ತೇವೆ। ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಮಾಜಿ ಮಹಾನಗರ ಪಾಲಿಕೆ ಸದಸ್ಯರ ಮೈನುದ್ದೀನ್ ಬಿಳಗಿ ಮತ್ತು ನಮ್ಮ ವಕೀಲರಾದಂಥ ಮುಕ್ತಾರ್ ಅಹಮದ್ ದಕ್ನಿ ಅವರು ಈ ಪತ್ರಿಕೆಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಇರುವುದನ್ನು ತಮ್ಮ ಮುಖಾಂತರ ಹೇಳಿದರು। ಮಹಾನಗರ ಪಾಲಿಕೆಯವರು ಮಾಜಿ ಸದಸ್ಯರು ಇದ್ರು, ಇವರಿಗೆ ಅದರ ಕಾಯ್ದೆ ಕಾನೂನುಗಳು ಪೂರ್ತಿ ಪರಿಚಯ ಇದೆ ಇವರಿಗೆ। ಇವರು 16/11/2024 ಒಂದು ಮನವಿಯನ್ನು ರೀಜನಲ್ ಕಮಿಷನರ್ ಬೆಳಗಾವಿ, ಜಿಲ್ಲಾಧಿಕಾರಿಗಳು ವಿಜಯಪುರ, ಕಮಿಷನರ್ ಮುನ್ಸಿಪಾಲಿಟಿ ಕಾರ್ಪೊರೇಷನ್ ವಿಜಯಪುರ ಇವರಿಗೊಂದು ಮನವಿ ಕೊಟ್ಟರು। ಮನವಿ ಏನಂದ್ರೆ, ಈಗಿದ್ದ ಕಾರ್ಪೊರೇಟರ್ಗಳು 1 ವರ್ಷ ಅಧಿಕಾರ ಬಂದ ನಂತರ, ಅಧಿಕಾರದ ಮೇಲೆ ಏರಿದ ನಂತರ 1 ತಿಂಗಳೊಳಗೆ ಅವರು ಆಸ್ತಿ ಘೋಷಣೆ ವಿವರಣೆ ಮಾಡಬೇಕಂತ ಇದೆ ಕಾನೂನು। ಸೆಕ್ಷನ್ 19 ಕಲಂ 19 ಪ್ರಕಾರ ಮುನ್ಸಿಪಾಲಿಟಿ ಕಾರ್ಪೊರೇಷನ್ ಕಾಯ್ದೆ ಪ್ರಕಾರ ಅವರು ಆಸ್ತಿ ಘೋಷಣೆಯನ್ನು ಮಾಡಿ ಆ ವಿವರನ್ನು ಕಾರ್ಪೊರೇಷನ್ಗೆ ಸಲ್ಲಿಸಬೇಕು। ಆ ವಿವರ ಅವರು ಕಾರ್ಪೊರೇಷನ್ಗೆ ಸಲ್ಲಿಸಿಲ್ಲ ಅಂತ ಹೇಳಿ ಇವರೊಂದು ಮನವಿ ಮಾಡಿದ್ರು। ಇವರು ಯಾವ ಕಾರಣಕ್ಕೆ ಇವರು ಅಧಿಕಾರದಲ್ಲಿ ಮುಂದುವರೆದಿದ್ದಾರೆ, ಇವ್ರಿಗೆ ಅಧಿಕಾರ ಮಾಡಲಿಕ್ಕೆ ಈಗ ಇವರು ಡಿಸ್ಕ್ವಾಲಿಫೈ ಮಾಡಿ ಮತ್ತೊಮ್ಮೆ ಇಲೆಕ್ಷನ್ ಮಾಡಬೇಕಂತ ಹೇಳಿ ಇವರು ಆಸ್ತಿ ವಿವರಣೆ ಕೊಟ್ಟಿಲ್ಲ ಅಂತ ಹೇಳಿ ಅವರೊಂದು ಮನವಿ ಮಾಡಿದ್ರು। ಆ ಮನವಿಗೆ ಅವರು ಯಾವುದೇ ತರಹದ ಉತ್ತರವನ್ನು ನೀಡಲಿಲ್ಲ, ಯಾವುದೇ ಅಧಿಕಾರಿಗಳು ಅದರ ಮೇಲೆ ಏನು ಆಕ್ಷನ್ ಕೈಗೊಳ್ಳಲಿಲ್ಲ। ಅದರ ಸಲುವಾಗಿ ಅವರು ಒಂದು ರಿಟ್ ಪಿಟಿಷನ್ ಮುಖಾಂತರ ಕರ್ನಾಟಕ ಹೈಕೋರ್ಟ್ದಲ್ಲಿ ರಿಟ್ ಪಿಟಿಷನ್ ಅಂದ್ರೆ ರಿಟ್ ಕೋ ವಾರಂಟು ಮತ್ತು ರಿಟ್ ಮ್ಯಾಡಮಸ್ ಮಾಡಿ ಇವರಿಗೆ ನಾವು ರಿಪ್ರೆಸೆಂಟೇಷನ್ ಕೊಟ್ಟೆವು, ಆದರೆ ಸರ್ಕಾರದಿಂದ ಏನೂ ನಮಗೆ ಹೊಳ್ಳಿ ಉತ್ತರವನ್ನು ಕೊಟ್ಟಿಲ್ಲ ಅಂತ ಹೇಳಿ ಇವರು ರಿಟ್ ಪಿಟಿಷನ್ ಆಗಿ ಇವರು ಅಧಿಕಾರದಲ್ಲಿ ಮುಂದುವರಿಕೆ ಇವರು ಅಧಿಕಾರ ಇಲ್ಲ, ಇವರು ತೆಗೆದು ಹಾಕಿ ಮತ್ತೊಮ್ಮೆ ಡಿಸ್ಕ್ವಾಲಿಫಿಕೇಶನ್ ಮಾಡಿ ಇಲೆಕ್ಷನ್ ಮಾಡಿ ಅಂತ ಹೇಳಿ ರಿಟ್ ಪಿಟಿಷನ್ ಹಾಕಿದ್ರು। ಅದ ತರುವಾಯ ರಿಟ್ ಪಿಟಿಷನ್ ನಲ್ಲಿ ನಾನು ಮತ್ತು ಮಮದಾಪುರ ವಕೀಲರು ಇವರ ಪರವಾಗಿ ಪ್ರಕಾಶ್ ಮಿರ್ಜಿ ಮತ್ತು ಮೈನುದ್ದೀನ್ ಬಿಳಗಿ ಪರವಾಗಿ ವಕಾಲತ್ತು ವಹಿಸಿ ಇವ್ರ ಪರವಾಗಿ ನಾವು ಈಗ ಸಬ್ಮಿಷನ್ ಮಾಡ್ತೀವಿ। ಏನಂದರೆ ಇವರು ಯಾವುದೋ ಆಸ್ತಿ ಘೋಷಣೆ ಮಾಡಿಲ್ಲ, ಕಾನೂನನ್ನು ಉಲ್ಲಂಘನೆ ಮಾಡಿದ್ದಾರೆ, ಅದಕ್ಕಾಗಿ ಇವರು ಅಧಿಕಾರದಲ್ಲಿ ಮುಂದುವರಲಿಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ, ಇವ್ರು ಡಿಸ್ಕ್ವಾಲಿಫೈ ಮಾಡಿ ಒಂದು ಪ್ರೇಯರ್ ಮಾಡಿದ್ವಿ ನಾವು। ಕೋರ್ಟ್ ಅದನ್ನು ಎತ್ತಿ ಹಿಡಿದು ಅಂದ್ರೆ ಈಗ ಮೇಯರ್ ಇಲೆಕ್ಷನ್ ಒಂದು 27ಕ್ಕೆ ಮೇಯರ್ ಇಲೆಕ್ಷನ್ ಮಾಡಿದ್ರು ಆ ರಿಸಲ್ಟ್ ಡಿಕ್ಲೇರ್ ಮಾಡಂಗಿಲ್ಲ। ರಿಸಲ್ಟ್ ಅದರದ್ದು ಏನದ ರಿಪೋರ್ಟ್ ತಂದು ಇಲ್ಲಿ ಹೈಕೋರ್ಟ್ ಒಳಗೆ ತಂದು ಹಾಜರುಪಡಿಸ್ಬೇಕು। ಅದರ ನಂತರ ಇವರ ಆಸ್ತಿ ಘೋಷಣೆ ಮಾಡಿದ್ದಾರೆ ಇಲ್ಲ ಅದರ ವಿವರವನ್ನು 29ನೇ ತಾರೀಕಿಗೆ ತಂದು ಹಾಜರುಪಡಿಸಿ ಅದನ್ನ ಆ ಮೆರಿಟ್ ಮೇಲೆ ಒಂದ್ ವೇಳೆ ಹಾಜರುಪಡಿಸಿಕಂದ್ರೆ ಅವ್ರು ಮುಂದುವರಿಯಬಹುದು ಇಲ್ಲ ಅಂತ ಹೇಳಿ ಆಮೇಲೆ ನಾವು ಆದೇಶ ಕೊಡ್ತೇವೆ ಅಂತ ಹೇಳಿ ನಿನ್ನೆ ಕರ್ನಾಟಕ ಹೈಕೋರ್ಟ್ ಉಚ್ಚ ನ್ಯಾಯಾಲಯ ಕಲಬುರಗಿ ಬೆಂಚ್ ಒಂದು ಮಧ್ಯಂತರ ಆದೇಶ ನೀಡಿದೆ। ಆ ಆದೇಶ ನಂತರ ಈ ಪ್ರೆಸ್ ಕಾನ್ಫರೆನ್ಸ್ ಇವತ್ತು ಮಾಡಿ ತಮಗೆ ತಿಳಿಸ್ಲಿಕ್ಕೆ ಇಲ್ಲಿ ನಾವು ಎಲ್ಲರೂ ಕೂಡಿದ್ದೇವೆ। ಹೈಕೋರ್ಟ್ ಏನ್ ಆದೇಶ ಮಾಡಿದ್ರು? ಕರ್ನಾಟಕ ಹೈಕೋರ್ಟ್ ಇವರು ಆಸ್ತಿ ಘೋಷಣೆ ಮಾಡಿಲ್ಲ ಅಂತ ಹೇಳಿ ಇವ್ರು ಏನ್ ಮನವಿ ಮಾಡಿದ್ದಾರೆ ಅದನ್ನ ಎತ್ತಿ ಹಿಡಿದು ಅವ್ರು ಮಾಡಿದ್ದಾರೆ ಇಲ್ಲ ಆ ರಿಪೋರ್ಟ್ ಅನ್ನು ಕಾರ್ಪೊರೇಷನ್ ಅಂದ್ರೆ ರೆಸ್ಪಾಂಡ್ ಕಮಿಷನರ್ ತಂದು 29ನೇ ತಾರೀಕಿಗೆ ಹಾಜರುಪಡಿಸ್ಬೇಕು ಕೋರ್ಟ್ ಮುಂದೆ। ಅವ್ರು ಒಂದ್ ವೇಳೆ ಅವರು ಆಸ್ತಿ ಘೋಷಣೆ ಮಾಡಿದ್ರೆ ಅವರು ತಮ್ಮ ಅಧಿಕಾರದಲ್ಲಿ ಮುಂದುವರಿತಾರೆ, ಎಲ್ಲಿ ಕಣ್ಣು ಮುಂದುವರಿಯಂಗಿಲ್ಲ, ಕಾನೂನು ಪ್ರಕಾರ ಅನರ್ಹರಾಗ್ತಾರೆ। ಈ ಮಹಾನಗರ ಪಾಲಿಕೆ ಮೆಂಬರು ಎಷ್ಟು ಮಂದಿ ವಿವರಣೆ ಕೊಟ್ಟಿಲ್ಲ? ಎಲ್ಲಾರು 34 ಮಂದಿ ಯಾರು ಕೊಟ್ಟಿಲ್ಲ? 35 ಜನ ಒಬ್ರು ತೀರ್ಕೊಂಡಿದ್ರ ಸಲುವಾಗಿ 34 ಜನ ಅಂತ ಹೇಳಿ ಏನು ಉಳ್ಕೊಂಡಿದಾರ ಅವ್ರು ಯಾರು ತಮ್ಮ ಆಸ್ತಿ ಘೋಷಣೆ ಮಾಡಬೇಕಾಗಿತ್ತು, ಮಾಡಿಲ್ಲ।
ಅಲ್ಲ ಆಸ್ತಿ ಘೋಷಣೆ ಮಾಡದೇ ಇರೋ ಸದಸ್ಯರನ್ನು ಬೆಂಬಲ ತಗೊಂಡು ಮಹಾಪೌರ ಮತ್ತು ಉಪಮಹಾಪೌರ ಸ್ಥಾನಕ್ಕೆ ಅವ್ರು ಬಂದ್ರು. ಅದು ಒಂದ್ ವೇಳೆ ಈಗ ಕೋರ್ಟ್ ಮುಖಾಂತರ ಗಿಲ್ಟಿ ಫೀಲ್ ಆಯ್ತು, ಅದ್ರ ಅನರ್ಹರು ಅನ್ನತಕ್ಕಂಥದ್ದು ಆದೇಶ ಜಾರಿ ಇದ್ರೆ ಈಗ ಫಲಾನುಭವಿಗಳಾಗಿದ್ದಾರೆ ಅವರು, ಆ ಹುದ್ದೆಯ ಫಲಾನುಭವಿಗಳು ಅದಕ್ಕೇನು ಕ್ರಮ ಕೈಕೋಬಹುದು ಕೋರ್ಟ್ ಪ್ರಕಾರ? ಅವ್ರಿಗೆ ಅವ್ರದೇ ಒಂದು ಕಾನೂನು ಒಳಗೆ ಸೆಕ್ಷನ್ 432 ಏನಿದೆ ಅದರ ಪ್ರಕಾರ ದಂಡ ವಿಧಿಸಬೇಕಂತಿದೆ. ಅವ್ರ ಅನರ್ಹನೂ ಆಗ್ತಾರೆ, ಅವ್ರ ದಂಡನೂ ವಿಧಿಸಬೇಕಂತ. ಅಧಿಕಾರ ದುರುಪಯೋಗ, ಹುದ್ದೆ ದುರುಪಯೋಗ ಅದೇನು ಬರಬಹುದಾ? ಬರುತ್ತೆ. ಈಗ ಮುಂದಿನ ನಿಮ್ಮ ನಡೆ ಏನು? ಒಂದ್ ವೇಳೆ ಹೈಕೋರ್ಟ್ ಒಂದ್ ವೇಳೆ ಅವರ ಪರವಾಗಿ ಆದೇಶ ಕೊಡ್ತು ಅಂದ್ರೆ, ಒಂದ್ ವೇಳೆ ಇವ್ರು ಸಬ್ಮಿಷನ್ ಕೊಟ್ರು ಅಂದ್ರೆ, ಅವ್ರು ಒಂದ್ ವೇಳೆ ಅದು ಸರಿಯಾಗಿದೆ ಕಾನೂನು ಪ್ರಕಾರ ಅಂದ್ರೆ ಮುಂದಿನ ನಡೆ ಏನು ಇರಂಗಿಲ್ಲ. ಕಾನೂನು ಪ್ರಕಾರ ಅವ್ರು ತಪ್ಪು ಮಾಡಿದಾರೆ ಅಂತ ಹೇಳಿ ನಾವು ಅಲ್ಲಿ ಇದಕ್ಕೆ ಮನವಿ ಮಾಡ್ತೀವಿ. 1 ತಿಂಗಳ ಒಳಗಾಗಿ ಅವರು ತಮ್ಮ ಆಸ್ತಿ ಘೋಷಣೆ ಮಾಡ್ಬೇಕಂತ ಇರ್ತದೆ. ಆಕ್ಚುಲಿ ಸರ್, ಪೀರಿಯಡ್ ಮಹಾನಗರ ಪಾಲಿಕೆ ಇವರು ಸದಸ್ಯರ ಪೀರಿಯಡ್ ಸ್ಟಾರ್ಟ್ ಆಗೋದೇ ಮೇಯರ್ ಎಲೆಕ್ಷನ್ ನಂತರ. ಇವ್ರ ಪೀರಿಯಡ್ ಸ್ಟಾರ್ಟ್ ಸರ್ ಅಂದ್ರೆ ಜನವರಿ 9 ಲಾಸ್ಟ್ 2024 ಈ 24 ಇದು 25 ಜನವರಿ 9 ಅವ್ರ ಪೀರಿಯಡ್ ಮುಗಿತು ಅಂದ್ರೆ 1 ವರ್ಷ ಆಯ್ತು ಸರ್ ಅವ್ರ ಕಾಲಾವಧಿ. ಮಹಾನಗರ ಪಾಲಿಕೆ ಕಾಲಾವಧಿ 1 ವರ್ಷ. ಸೊ 1 ವರ್ಷ पीरियड ಅಂತ कंसीडर ಆಗತ್ತೆ सर। आज ये प्रेस मीट करने की एक खास वजह ये है कि बीजापुर जो महानगर पालिका के हमारे जो 34 मेंबर चुन को आए, 35 आए थे, उसमें एक बाई इलेक्शन होकर 34 मेंबर को क्या है मालूम है क्या, 2 महीने पहले हमें मई और हमारे प्रकाश मिर्जी मिलाकर क्या है हाईकोर्ट में केस दाखिल करें। उससे पहले हमें कमिश्नर ऑफ बीजापुर के हमारे कारपोरेशन कमिश्नर को, रीजनल कमिश्नर को, जो भी अथॉरिटी हमारे हैं उनको सबको हमें क्या है बाकायदा उनको अर्जा लिख को रिप्रेजेंटेशन दे को तुम्हें क्या करें ऐसा ये अपनी आस्ती घोषणा करें क्या नहीं करें। पहली बात ये समझ में आना, आस्ती घोषणा करना एक बहुत इंपॉर्टेंट विषय है। जो भी हमें चुनावित मेंबर रहते हैं, मैं भी 5 साल पिछले इससे पहले क्या था कारपोरेटर था, इन्होंने भी एक 3-4 बार क्या है मालूम है क्या नगर सभा के मेंबर है, और उसके बाद में क्या है मालूम है क्या ये कारपोरेटर भी थे प्रकाश मिर्जी। हमें दोनों जने मिला क्या है मालूम है क्या इनको हमारे एडवोकेट मुख्तार अहमद दखनी साहब को लेकर बीजापुर के पूरे ऑफिशियली जो भी काम आए, जो भी हमने डॉक्यूमेंट्स चाहिए थे, हमें उनके थ्रू लेकर हाईकोर्ट को इन्होंने नहीं करेंगे बोल कर हमने मालूम हुआ। हमने कैसा लगा कि फर्स्ट हमारी नजर के अंदर इन्हों आस्ती घोषणा नहीं करेंगे बोल को हमने मालूम है कर बोल को हमें हाईकोर्ट को जाकर केस सबमिट करें। वो केस के अंदर हाईकोर्ट जो है कल हाईकोर्ट जो है उसे एक इम्पोर्टेंट विषय समझ को सेक्शन 19 के अंदर ये नहीं आता, इन्हों मेंबर ही नहीं है, आस्ती घोषणा नहीं करेकर बोलेगा तो इन्हों मेंबर ही नहीं है और को बोल को कानून जो है उसे पकड़ को क्या है मालूम है क्या आने वाले दिन के अंदर कारपोरेशन के कमिश्नर को, रीजनल कमिश्नर को, अथॉरिटी को ये करें कि इन्हों अगर आस्ती घोषणा करें तो 29 तारीख को लगा को हमने पूरे पेपर सबमिट करो कर को बोल को कोर्ट आदेश करी। जब तक जो भी कार्रवाई होगी इन्हों मेंबर नहीं, और जो लोग इलेक्शन के अंदर जो मेयर का इलेक्शन हो रहा अगर हुआ भी इलेक्शन तो क्या है उनको मेयर भी कर को नहीं बोल सकते, उनको डिप्टी मेयर कर को भी उनको सर्टिफिकेट नहीं दे सकते, ये कोर्ट का आदेश है। और अगर उन्होंने नहीं करें, अगर ये नहीं चाहिए कर को बोल को अगर वो प्रूव हुआ तो कोर्ट उनको डिस्क्वालीफाई भी कर सकती और एक बार री इलेक्शन हो भी सकता बीजापुर का। इतनी बात क्या है मालूम है क्या बीजापुर की जनता को जो है समझाना था, ये एक जिम्मेदार कारपोरेटर्स और जिम्मेदार जो ये हैं हुद्दे पर जो लोग हैं वो संविधान के जो मूलभूत जो ये हैं कानून जो है उसे फॉलो नहीं करें, और जो फॉलो नहीं करें कर को बोले के बाद हमें क्या है संविधान को फॉलो नहीं करे कर को बोलेगा तो हमारा काम है हमें संविधान को फॉलो करे नहीं कर बोलेगा तो हमें कोर्ट को जाना या किसी भी तरीके का ये करना पूरे भारत के हमारे पूरे जो ये है जनता है उसका अधिकार है। वो अधिकार के हिसाब से हम गए, कोर्ट जो भी निर्णय लेगा 29 को हमने कबूल है। लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक, शेयर और कमेंट करना ना भूलिए।